ನಮಸ್ಕಾರ. ಇವತ್ತಿನ ಜೈ ಗುರುದೇವ್. ಇವತ್ತಿನ ಅಷ್ಟಾವಕ್ರ ಗೀತೆಯ ಸಬ್ಜೆಕ್ಟು ತಪ್ಪುಗಳ ರಹಸ್ಯ. ಹ್ಮ್ ಸೀಕ್ರೆಟ್ ಆಫ್ ಮಿಸ್ಟೇಕ್ಸ್ ಅಂತ ಹೇಳ್ತಾರೆ. ಒಂದು ನಿಮಿಷ. ದ ಸೀಕ್ರೆಟ್ ಆಫ್ ಮಿಸ್ಟೇಕ್ಸ್ ಅಂತ, ತಪ್ಪುಗಳ ರಹಸ್ಯ ಅಂತ. ಸೊ ಒಂದಷ್ಟು ನೋಡೋಣ. ಅದರಲ್ಲಿ ಒಂದು ಶ್ಲೋಕಗಳು ಪ್ರಾರಂಭದಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಹೇಯೋಪಾದೇಯ ವಿರಹಾದೇವಂ ಹರ್ಷ ವಿಷಾದಯೋಹೋ ಅಭಾವದದ್ಯ ಹೇ ಬ್ರಹ್ಮನ್ನೇವಮೇವಾಹಂ ಆಸ್ಥಿತಃ. ಎಲೈ ಬ್ರಹ್ಮನೇ, ಇದು ಇದು ಯಥಾರ್ಥವನ್ನು ನಾವು ಫಸ್ಟ್ ನೋಡ್ಬಿಡೋಣ. ಅಷ್ಟಾವಕ್ರರನ್ನ ಬ್ರಹ್ಮನೇ ಅಂತ ಅವರು ಸಂಬೋಧಿಸ್ತಾ ಇದ್ದಾರೆ ಜನಕ ಮಹಾರಾಜರು. ಎಲೈ ಬ್ರಹ್ಮನೇ, ಇಲ್ಲಿ ಸ್ವೀಕರಿಸುವುದು ತಿರಸ್ಕರಿಸುವುದು ಏನೂ ಇಲ್ಲ, ಸುಖ ದುಃಖಗಳು ಏನೂ ಇಲ್ಲ ಎಂದು ನಾನು ಖಂಡಿತವಾಗಿ ಅರಿತಿದ್ದೇನೆ. ಈಗ ನನ್ನಲ್ಲಿ ನಾನು ಸ್ಥಾಪಿತವಾಗಿದ್ದೇನೆ. ಮುಂದಿನ ಶ್ಲೋಕ. ಆಶ್ರಮನಾಶ್ರಮಂ ಧ್ಯಾನಂ ಚಿತ್ತ ಸ್ವೀಕೃತ ವರ್ಜನಂ ವಿಕಲ್ಪಂ ಮಮ ವೀಕ್ಷೇತ್ಯೇವರೇವ ಮೇವಾಹಮಾಸ್ಥಿತಃ. ಜೀವನದ ಒಂದು ಹಂತ ಇರಲಿ ಇಲ್ಲದಿರಲಿ, ಧ್ಯಾನ ಮತ್ತು ಚಿತ್ತದಿಂದ ಉಂಟಾದ ಗೊಂದಲಗಳೆಲ್ಲವೂ ನನ್ನಲ್ಲಿರುವ ವಿಕಲ್ಪಗಳೆಂದು ನೋಡಿ ನನ್ನಲ್ಲಿ ನಾನು ಸ್ಥಾಪಿತವಾಗಿದ್ದೇನೆ. ಇದು ಎರಡನೇ ಶ್ಲೋಕ. ಮೂರನೇ ಶ್ಲೋಕ. ಕರ್ಮಾನುಷ್ಠಾನಮಜ್ಞಾನ ದ್ಯತೈ ವ್ಯೋಪರ ಪರಮಸ್ತತ ಬುದ್ಧ್ವಾ ಸಮ್ಯಗಿದಂ ತತ್ವಮೇವಾಹಮಾಸ್ಥಿತಃ. ಕರ್ಮದ ಅನುಷ್ಠಾನ, ಕರ್ಮವನ್ನು ಮಾಡದಿರುವುದು ಎರಡೂ ಅಜ್ಞಾನದಿಂದಲೇ ಎಂದು ನಾನು ಪೂರ್ಣವಾಗಿ ತಿಳಿದಿದ್ದೇನೆ. ಹಂಗಂತ ತಿಳಿದು ನಾನು ನನ್ನಲ್ಲಿ ಸ್ಥಾಪಿತನಾಗಿದ್ದೇನೆ. ಅಚಿಂತ್ಯಂ ಚಿಂತ್ಯಮಾನೋಪಿ ಚಿಂತಾರೂಪಂ ಭಜತ್ಯಸೌ ತ್ಯಕ್ತ್ಯಾ ತದ್ಭಾವನಂ ತಸ್ಮಾತ್ ದೇವಮೇವಾಹಂ ಆಸ್ಥಿತಃ. ಚಿಂತೆ ಮಾಡೋದು, ಚಿಂತೆ ಮಾಡದಿರೋದು, ಏನು ಆಲೋಚನೆಯನ್ನು ಒಂದು ರೂಪವನ್ನು ಪಡೆದುಕೊಂಡು ಬಿಡುತ್ತೆ ಅದು ಕೂಡ. ಆದ್ದರಿಂದ ನಾನು ಆಲೋಚಿಸುವುದನ್ನು ತ್ಯಜಿಸಿ ನನ್ನಲ್ಲಿ ನಾನು ಸ್ಥಾಪಿತನಾಗಿದ್ದೇನೆ. ಏವಮೇವ ಕೃತಂ ಯೇನ ಸಕೃತಾರ್ಥೋ ಭವೇದಸೌ ಏವಮೇವ ಸ್ವಭಾವೋ ಯಃ ಕೃತಾರ್ಥೋ ಭವೇದಸೌ. ಇದನ್ನು ಸಾಧಿಸಿದಂತಹ ವ್ಯಕ್ತಿಯು ಕೃತಾರ್ಥರು. ತಮ್ಮ ಸ್ವಭಾವದಲ್ಲಿ ಪೂರ್ಣವಾದಂತಹ ವ್ಯಕ್ತಿಯು ಖಂಡಿತವಾಗಿ ಕೃತಾರ್ಥರು. ಇದಿಷ್ಟು ಶ್ಲೋಕಗಳನ್ನು ಇವತ್ತು ಹೇಳ್ತಾ ಬರ್ತಾರೆ. ಇದನ್ನು ಒಂದು ಕಡೆಯಿಂದ ನೋಡ್ಕೊಂಬೋಣ, ಏನು ಹೇಳ್ತಾರೆ ಇದ್ರ ಬಗ್ಗೆ. ಏನು ನಾವು ಅನ್ಕೊಳ್ತೀವಿ, ನಾವು ಎಲ್ಲ ಇದೇ ಥರ ನಡಿಬೇಕು ಅಂತ. ಒಂದು ಕಲ್ಪನೆ ನಮ್ಮಲ್ಲಿ, ಎಲ್ಲ ಈ ಥರನೇ ಇರಬೇಕು, ಎಲ್ಲ ಒಂದು ಐಡಿಯಲ್ ಸಿಚುವೇಶನ್ ಇದೇ ಥರ ಇರಬೇಕು ಅಂತ. ಆ ಥರ ಇಲ್ಲ ಅಂದರೆ ಏನಾಗುತ್ತೆ, ಮನಸ್ಸಿಗೆ ನೋವಾಗಕ್ಕೆ ಶುರುವಾಗುತ್ತೆ. ಇದು ನಮ್ಮಲ್ಲಿ ಒತ್ತಡವನ್ನು ಉಂಟು ಮಾಡುತ್ತೆ. ಇದು ಹೀಗೆ ಇರಬೇಕು, ಅದು ಹಾಗೆ ಇರಬೇಕು. ಪ್ರಕೃತಿ ನಾವು ಅನ್ಕೊಂಡಂಗೆ ನಮ್ಮ ಸುತ್ತಲೂ ಇದೆಲ್ಲ ನಾವು ಅನ್ಕೊಂಡಂಗೆ ಇಲ್ಲ. ಅದು ನಮ್ಗೆ ಅವಾಗ ಸರ್ಪ್ರೈಸ್ ಕೊಡ್ತಾ ಇರುತ್ತೆ, ಆಶ್ಚರ್ಯಗಳನ್ನು ಕೊಡ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಯಾಕೆ ಹೇಳಿ, ದೇವರು ವಿನೋದ ಪ್ರಿಯ ಅಂತ ಹೇಳ್ತಾರೆ. ಅರ್ಥ ಆಗ್ತದೆ? ಎಲ್ಲ ಚೆನ್ನಾಗಿದ್ರೆ, ಒಂಥರ ರೊಟೀನ್ ಆಗಿದ್ರೆ ಏನು ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಜರ್ಕಗಳು ಕೊಡ್ತಾ ಇರಬೇಕು. ಅಲ್ಲಲ್ಲಿ ಒಂದು ಹಂಪ್ ಹಾಕಿರ್ಬೇಕು. ರೋಡಲ್ಲಿ ಹೋಗ್ತಾ ಇದ್ರೆ ಅವಾಗ ಬ್ರೇಕ್ ಹೊಡಿತೀವಿ, ಇರೋ ಎಕ್ಸ್ಲೇಟರ್ ಇದು ಗೇರ್ಗಳೆಲ್ಲ ಉಪಯೋಗಿಸ್ತೀವಿ, ಕ್ಲಚ್ ಎಲ್ಲ ಉಪಯೋಗಿಸ್ತೀವಲ್ಲ, ಆ ಥರ ಇದು ಏನು. ಅವಾಗ ದೇವರು ನಮಗೆ ಸರ್ಪ್ರೈಸ್ಗಳು ಕೊಡ್ತಾ ಇರ್ತಾರೆ. ಒಂದೊಂದ್ಸರಿ ಒಳ್ಳೆ ಸರ್ಪ್ರೈಸ್ ಕೊಡ್ತಾರೆ, ಒಂದೊಂದ್ಸರಿ ಅದಕ್ಕೆ ವಿರೋಧವಾದ ಸರ್ಪ್ರೈಸ್ಗಳು ಇರುತ್ತೆ. ಸೊ ಇದೆರಡರಲ್ಲೂ ನಾವು ಬೆಳಿತೀವಿ. ಒಳ್ಳೆಯ ಆಶ್ಚರ್ಯಗಳು ಬಂದಾಗ ಅವಾಗಲೂ ಬೆಳಿತೀವಿ. ಒಂದೊಂದ್ಸರಿ ಕಷ್ಟಕರವಾದ ಪರಿಸ್ಥಿತಿಗಳು ಬಂದು ತಂದು ನಿಲ್ಲಿಸ್ತಾರೆ ನಮ್ಮ ಮುಂದೆ. ಆ ಥರದ ಸರ್ಪ್ರೈಸಸ್ ಕೊಟ್ಟಾಗ ಅವಾಗಲೂ ಬೆಳಿತೀವಿ. ಆ್ಯಕ್ಚುಲಿ ಇಲ್ಲಿ ಏನು ಹೇಳ್ತಾರೆ, ನಾವು ವಿರೋಧವಾದ ಪರಿಸ್ಥಿತಿಗಳೆಲ್ಲ ಜಾಸ್ತಿ ಬೆಳಿತೀವಿ. ವಿರೋಧವಾದ ಪರಿಸ್ಥಿತಿಗಳು ನಮ್ಮ ಮುಂದೆ ಬಂದಾಗ ಜಾಸ್ತಿ ಬೆಳಿತೀವಿ. ಸೊ ಪ್ರತಿಯೊಂದು ಸರ್ಪ್ರೈಸ್ ಹಿಂದೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ದೇವರು ನಮಗೆ. ಪ್ರತಿಯೊಂದು ಸರ್ಪ್ರೈಸ್ ಇಂದ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ನಮಗೆ ಇದೇನಾಗತ್ತೆ, ನಮ್ಮ ಜೀವನದಲ್ಲಿ ಏನು ಸುಖ ಮತ್ತು ದುಃಖ ಇವೆಲ್ಲ ಇದೆಯಲ್ಲ, ಇದು ಮನಸ್ಸಿನ ಒಂದು ಮಟ್ಟದಲ್ಲಿ ಇರೋದಷ್ಟೇ. ಸತ್ಯ ಇದಕ್ಕೆ ಆಚೆ ಇರುವಂಥದ್ದು. ಮತ್ತು ಈ ಪ್ರಪಂಚದಲ್ಲಿ ಯಾವುದು ನಿಶ್ಚಯವಾಗಿ ಹೀಗೆ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಸರ್ಟನಿಟಿ ಹೀಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ವಿಶೇಷವಾಗಿ ಮನುಷ್ಯರ ಮನಸ್ಸುಗಳು ಯಾರು ಏನು ಯಾವ ಕ್ಷಣದಲ್ಲಿ ಹೇಗಾಗ್ತಾರೆ ಅಂತ ಹೇಳೋಕೆ ಕೂಡ ಆಗಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಇವಾಗ ಉದಾಹರಣೆಗೆ ಈ ವಾತಾವರಣ ಬಗ್ಗೆ ನ್ಯೂಸ್ ಹೇಳ್ತಾರೆ, ವೆದರ್ ರಿಪೋರ್ಟ್. ಇವತ್ತು ಒಳ್ಳೆ ಮಳೆ ಬರುತ್ತೆ ಅಂದರೆ ಅವತ್ತು ಒಳ್ಳೆ ಬಿಸಿಲು ಚೆನ್ನಾಗಿ ಕಾಯ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಅಥವಾ ಚೆನ್ನಾಗಿ ಬಿಸಿಲು ಕಾಯುತ್ತೆ ಅಂದರೆ ಅವತ್ತು ಮಳೆ ಚಚ್ಚತ್ ಹಾಕಿ. ಹೇಗೆ ಅದನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ವೋ ಹೀಗೆ ಅಂತ,
ಅದೇ ತರ ನಮ್ಮ ಸುತ್ತಲೂ ಇರೋರು ಯಾವಾಗ ಯಾವಾಗ ಯಾವ ರೀತಿ ಆ ಮನಸ್ಸುಗಳು ಯಾವ ರೀತಿ ಬದಲಾಗತ್ತೆ ಅದು ಕೂಡ ಹೇಳಕ್ಕಾಗಲ್ಲ. ಆ? ಈ ಪ್ರಪಂಚದಲ್ಲಿ ಏನೋ ನಾವು ಏನೋ ಹೀಗೆ ಅಂತ ಪ್ರೆಡಿಕ್ಟ್ ಮಾಡಿದಾಗ ಅದು ವೆದರ್ ರಿಪೋರ್ಟ್ ತರನೇ ಇರುತ್ತೆ. ನಾವು ಒಂಥರ ಅನ್ಕೊಳ್ತೀವಿ, ನಮ್ಮ ಸುತ್ತಲೂ ಇರೋರು ಅದು ಅವ್ರಿಗೆ ಇಷ್ಟ ಬಂದಂಗೆ ನಡೀತಾ ಇರ್ತಾರೆ. ಅದು ಬೇರೆ ತರ ನಡೀತಾ ಇರ್ತಾರೆ. ಹ್ಮ್ ನಾವು ಅನ್ಕೊಂಡಂಗೆ ಯಾವುದು ನಡೆಯೋದಿಲ್ಲ ಇಲ್ಲಿ. ಯಾವಾಗ ನಾವು ಇದನ್ನು ತಿಳ್ಕೊಂಡು ನಮ್ಮ ಆತ್ಮನಲ್ಲಿ ಪ್ರತಿಷ್ಠಾಪನೆ ಆಗಿರ್ತೀವೋ ಅವಾಗ ಏನಾಗತ್ತಂದ್ರೆ ನಾವು ಆ, ಈ ಪರಿಕಲ್ಪನೆಗಳನ್ನೆಲ್ಲ ಬಿಡ್ತೀವಿ. ಇವ್ರು ಹೀಗೆ ಇರಬೇಕು, ಅವ್ರು ಹಾಗೆ ಇರಬೇಕು, ಸಾಧ್ಯತೆನೇ ಇಲ್ಲ. ಯಾರು ಹೇಗ್ ಬೇಕಾದ್ರೂ ಆಗ್ಬೋದು ಯಾವ ಪರಿಸ್ಥಿತಿ. ಯಾಕೆಂದ್ರೆ ಅವ್ರಿಗೆ ಯಾವ ತರ ಪರಿಸ್ಥಿತಿ ಬರುತ್ತೋ ಗೊತ್ತಿಲ್ಲ ನಮಗೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದನ್ನ ಹೇಳ್ತಾ ಬರ್ತಾರೆ. ಅದಕ್ಕೆ ಹ್ಮ್ ಸೊ ನಮ್ಮಲ್ಲಿ ನಾವು ಸ್ಥಾಪಿತವಾಗಿದ್ದಾಗ ಯಾವುದೇ ಸಿದ್ಧಾಂತಗಳನ್ನ ಇಟ್ಕೊಳ್ಳಲ್ಲ. ವರ್ತಮಾನ ಕ್ಷಣದಲ್ಲಿ ನಮ್ಮ ಆತ್ಮನಲ್ಲಿ ಇದ್ದಾಗ ಅಲ್ಲಿ ಯಾವುದೇ ಸಿದ್ಧಾಂತಗಳು ಇರೋದಿಲ್ಲ. ಹಿಂಗೆ ಮೇಲಕ್ಕೆ ಕೆಳಕ್ಕೆ ಎಲ್ಲ ಜಿಗಿಯೋದಿರೋದಿಲ್ಲ. ಒಂದು ಮಗು ನೋಡಿ ಪೂರ್ತಿಯಾಗಿ ಅದಕ್ಕೆ ಯಾವುದೇ ಮನಸ್ಸು ಝೀರೋ ಆಗ್ಬಿಟ್ಟಿರುತ್ತೆ ಮನಸ್ಸಿಗೆ. ಇನ್ನ ಅದಕ್ಕೆ ಆಲೋಚನೆ ಆ, ಈ ಆಲೋಚನೆಗಳಲ್ಲಿ ಸಿಕ್ಕಾಕೊಂಡಿರಲ್ಲ ಮನಸ್ಸು. ಪೂರ್ತಿ ತೆರೆದ ಮನಸ್ಸಿನ ತರ ಇರುತ್ತೆ ಮಗುವಿಂದು, ತೆರೆದ ಮನಸ್ಸೇ ಅದು. ಅವಾಗ ಒಂದು ಸ್ವಾತಂತ್ರ್ಯ ಇರುತ್ತೆ ಅದರಲ್ಲಿ. ಒಂದೊಂದ್ಸರಿ ಮಗು ಅಳತ್ತೆ, ಅದಾದ್ಮೇಲೆ ತಿರ್ಗಾ ನಗ್ತಾ ಇರುತ್ತೆ, ಕುಣಿತಾ ಇರುತ್ತೆ, ಸಂತೋಷವಾಗಿರುತ್ತೆ. ಹಾ ಒಂದೊಂದ್ಸರಿ ತನ್ನ ಪಕ್ಕದಲ್ಲಿ ಇನ್ನೊಂದು ಮಗು ಅಳ್ತಾ ಇದ್ರೆ ಅದನ್ನ ನೋಡಿ ಅಳಕ್ ಶುರು ಮಾಡ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಇದೆಲ್ಲ ನಾವು ಗಮನಿಸಿದ್ವಿ ನಮ್ಮ ಜೀವನದಲ್ಲಿ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಎಲ್ಲ ಕಲ್ಪನೆಗಳನ್ನು ಬಿಟ್ಟು ಇದು ಹೀಗಿರ್ಬೇಕು ಅದು ಹಾಗಿರ್ಬೇಕು ಅನ್ನೋದನ್ನ ಬಿಟ್ಟು ವರ್ತಮಾನ ಕ್ಷಣದಲ್ಲಿ ನಡೆದು ಹೋಗಿರೋ ಜೀವನದ ಬಗ್ಗೆ ಇದು ಹೀಗಿರ್ಬೇಕಾಗಿತ್ತು ಅದು ಹಾಗಿರ್ಬೇಕಾಗಿತ್ತು ಅಂತ ಜಡ್ಜ್ಮೆಂಟ್ಸ್ ಕೊಡೋದನ್ನ ಬಿಟ್ಬಿಡಿ. ಆಗೋಗಿದೆ ಅದು. ಅದನ್ನ ಇಟ್ಕೊಂಡು ಇನ್ನು ಒದ್ದಾಡೋದೇಕೆ? ಹ್ಮ್ ಸೊ ಅದರಿಂದ ನಾವು ಏನ್ ಕಲಿಬೋದು? ಒಂದು ಪಾಠ ಕಲಿಬೋದು ಅಷ್ಟೇ. ಈಗ ಮಾಡಬಾರ್ದು, ಅದೊಂದು ಅನುಭವ ನಮಗೆ ಕೊಟ್ಬಿಟ್ಟು ಹೋಗಿರುತ್ತೆ, ಈಗ ಆಗ್ಬಾರ್ದಾಗಿತ್ತು ಅಂತ ಒಂದು ಪಾಠ. ಮುಂದೆ ನಾನು ಹೇಗಿರ್ಬೇಕು. ಒಂದೊಂದ್ಸರಿ ಏನೋ ಒಂದು ತಪ್ಪುಗಳಾಗೋಗ್ಬಿಟ್ಟಿರುತ್ತೆ. ಓಕೆ, ಆ ತಪ್ಪು ಆ ಕ್ಷಣಕ್ಕೆ ಆಗಿರುತ್ತೆ. ಆ ತಪ್ಪು ಹಿಡ್ಕೊಂಡು ನಮ್ಮನ್ನು ನಾವು ಬೈಕೊಳ್ಳೋದು, ನಮ್ಮ ಬಗ್ಗೆ ನಾವು ತುಂಬಾ ಕೀಳಾದ ಒಂದು ಮನೋಭಾವನೆ ಅದು ಆಗೋಗಿದೆ. ಆ ಕ್ಷಣದಲ್ಲಿ ಹಂಗೆ ಆಗ್ಬೇಕಾಗಿತ್ತು, ಆಯ್ತು. ಅದನ್ನ ಅಲ್ಲೆಲ್ಲ ಬಿಟ್ಕೊಂಡು ಹೋಗ್ತಾ ಇರಬೇಕು. ಗುರುಗಳು ಅದೇ ಹೇಳ್ತಾರೆ, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒದ್ದಾಡಕ್ಕೆ ಶುರು ಮಾಡಬೇಡಿ. ವಿಷಾದವನ್ನ ಇಟ್ಕೊಂಬೇಡಿ ಮನಸ್ಸಿನಲ್ಲಿ, ಅದನ್ನ ಅಲ್ಲಲ್ಲೇ ಬಿಟ್ಟು ಮುಂದೆ ಹೋಗ್ತಾ ಇರಿ. ಯಾರಿಂದಲೋ ತಪ್ಪಾಯ್ತು, ಅದೇ ತರ ನಮ್ಮ ಮೂಲಕನೂ ತಪ್ಪಾಯ್ತು. ಅವ್ರು ಮಾಡಿದ್ರು ತಪ್ಪೆ, ನಾವು ಮಾಡಿದ್ರು ತಪ್ಪೆ. ಸೊ ಇದೇನು ಇದರಲ್ಲಿ ದೊಡ್ಡ ವ್ಯತ್ಯಾಸ ಏನಿದೆ? ಬೇರೆಯವರು ತಪ್ಪು ಮಾಡಿದ್ರು ತಪ್ಪೇ, ಅದು ನಾವು ಮಾಡಿದ್ರು ತಪ್ಪೆ. ಅರ್ಥ ಆಗ್ತಾ ಇದೆಯಲ್ಲ? ಇವಾಗ ಎ ತಪ್ಪು ಮಾಡಿದ್ರು, ಬಿ ತಪ್ಪು ಮಾಡಿದ್ರು, ಸಿ ತಪ್ಪು ಮಾಡಿದ್ರು, ಡಿ ತಪ್ಪು ಮಾಡಿದ್ರು, ಈ ತಪ್ಪು ಮಾಡಿದ್ರು, ಯಾರ ಮೂಲಕ ಆದ್ರೂ ಅದು ತಪ್ಪೇ ಅದು. ಸೊ ಅವಾಗ ನಮ್ಮವ್ರೆ ಅಂತ, ಇವಾಗ ನಮ್ಮವ್ರು ಯಾರನ್ನ ತಪ್ಪು ಮಾಡಿದ್ರು ಅನ್ಕೊಳ್ಳಿ, ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ನಮ್ಮವ್ರು ಯಾರನ್ನ ತಪ್ಪು ಮಾಡಿದಾಗ ಅವಾಗ ಏನ್ ಮಾಡ್ತೀವಿ? ಅವ್ರಿಗೆ ಸ್ವಲ್ಪ ಅವಕಾಶ ಕೊಡ್ತೀವಿ, ಸ್ವಲ್ಪ ಬೆಳೀಲಿ ಅಂತ ಅವಕಾಶ ಕೊಡ್ತೀವಿ ನಾವು. ಅರ್ಥ ಆಗ್ತಾ ಇದೆಯಲ್ಲ? ಯಾಕಂದ್ರೆ ಅವ್ರು ನಮ್ಮ ಪ್ರೀತಿಸ್ತಾ ಇರ್ತೀವಿ. ಅವ್ರನ್ನ ತಪ್ಪು ಮಾಡಿದಾಗ ಅದು ನಮ್ದೇ ತಪ್ಪು ಅನ್ನೋ ತರ ಫೀಲ್ ಆಗ್ತೀವಿ. ಅದರ ಜವಾಬ್ದಾರಿ ತಗೊಳ್ತೀವಿ ನಾವು. ಕರೆಕ್ಟಾ? ನೋಡಿ, ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅಣ್ಣ ತಮ್ಮಂದಿರು ಇರ್ತಾರೆ, ಏನೋ ಒಂದು ತಪ್ಪು ಮಾಡಿದಾಗ ಅವಾಗ ಏನಾಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಆ ಜವಾಬ್ದಾರಿ ನಾವು ತಗೊಂಡು, ಕೋಪ ಬರೋದಿಲ್ಲ, ಆ ವ್ಯಕ್ತಿನ ಹೆಂಗನ ಬದಲಾಯಿಸಬೇಕು ಅಂತ ನಾವು ಜವಾಬ್ದಾರಿ ತಗೊಳ್ತೀವಿ. ಆದ್ರೆ ಬೇರೆಯವ್ರು ತಪ್ಪು ಮಾಡಿದ್ರೆ ನಮ್ಗೇನೋ ಒಂದು ಆತ್ಮೀಯತೆ ಇರೋಲ್ಲ. ಅಣ್ಣ ತಮ್ಮಂದ್ರು ಇಲ್ಲದೆ ಇರ್ಬೋದು, ಅಥವಾ ಸ್ನೇಹಿತರು ಇಲ್ಲದೆ ಇರ್ಬೋದು. ಅವ್ರು ಯಾರನ್ನ ತಪ್ಪು ಮಾಡಿದಾಗ ಇಮಿಡಿಯೇಟ್ ಆಗಿ ಕೋಪ ಬಂದ್ಬಿಡುತ್ತೆ. ಯಾಕೆ ಹೇಳಿ? ಅವ್ರು ನಮ್ಮವರಲ್ಲ ಅಂತ. ಅರ್ಥ ಆಗ್ತಾ ಇದೆಯಾ? ಅವ್ರು ನಮ್ಮವರಲ್ಲ, ಅದಕ್ಕೋಸ್ಕರ ಕೋಪ ಬರೋದು. ನಮ್ಮವರಾದ್ರೆ ಕೋಪ ಬರೋದಿಲ್ಲ. ಅವ್ರನ್ನೇನ್ ಮಾಡ್ತೀವಿ, ಅಯ್ಯೋ ನನ್ನ ತಮ್ಮನೇ, ನಮ್ಮ ಅಣ್ಣನೇ, ನಮ್ಮ ಜೊತೆಲಿ ಹುಟ್ಟಿದವ್ರೆ, ಅಥವಾ ಇನ್ನೊಬ್ರು ಯಾರು, ಅವಾಗ ಏನ್ ಮಾಡ್ತೀವಿ, ಅದನ್ನ ಸೇರಿಸ್ಕೊಂಡು ಹೋಗ್ತೀವಿ ನಾವು. ಓಕೆ, ಸೊ ನಾವು ತಪ್ಪು ಮಾಡಿದಾಗ ನಮ್ಮಲ್ಲಿ ಒಂದೊಂದ್ಸರಿ ಅಪರಾಧಿ ಭಾವನೆ ಉಂಟಾಗತ್ತೆ. ಬೇರೆಯವರು ತಪ್ಪು ಮಾಡಿದಾಗ ಯಾಕೆ ಆ ರೀತಿ ಅಪರಾಧಿ ಭಾವನೆ ಉಂಟಾಗೋದಿಲ್ಲ? ಅವ್ರು ನಾವು ಬೇರೆ ಅಂತ ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಆತ್ಮೀಯತೆ ಇಲ್ಲ, ಅವ್ರು ಕೂಡ ನಮ್ಮವರೇ ಅಂತ ಅನ್ನಿಸ್ತಾ ಇಲ್ಲ. ಇದು ಹೇಳ್ತಾ ಇದ್ದಾರೆ ಗುರುಗಳು. ನೀವು ಅಪರಾಧಿ ಭಾವನೆಯಿಂದ ಆಚೆ ಬನ್ನಿ, ಇನ್ನೊಬ್ಬರನ್ನು ಅಪರಾಧಿಯ ರೀತಿಯಲ್ಲಿ ನೋಡಬೇಡಿ. ಆಯ್ತು, ಏನೋ ಒಂದು ಪರಿಸ್ಥಿತಿ ಬಂದಿರುತ್ತೆ ಆ ಥರ. ಸೊ ಅದಕ್ಕೆ ಎಲ್ಲರಲ್ಲೂ ಒಂದು ಅದ್ಭುತವಾದ ಗುಣ ಇದೆ. ಗುರುಗಳು ಏನು ಹೇಳ್ತಾರೆ,
ಪ್ರತಿಯೊಬ್ಬರು ಒಂದು ಹೂವು ಇದ್ದಂಗೆ, ಆದರೆ ವಿಶೇಷವಾದ ಹೂವು. ಒಬ್ರು ಇದ್ದಂಗೆ ಇನ್ನೊಬ್ರು ಇಲ್ಲ. ಇವಾಗ ನಾವು ಈ ಬೊಕೆ ಅಂತ ಮಾಡ್ತಾರೆ ನೋಡಿ, ಅದರಲ್ಲಿ ವಿಧ ವಿಧವಾದ ಹೂಗಳಿರುತ್ತೆ. ಒಂದು ಹೂವು ಇನ್ನೊಂದು ಇದು ಹೂವು ಇದ್ದಂಗೆ ಇರಲ್ಲ. ಒಂದು ಬೊಕೆ ಥರ ಮಾಡಿ ಅದನ್ನ ತಗೊಂಡೋಗಿ ಗುರುಗಳು ಕೊಡೋದು, ಯಾರನ್ನು ಕೊಡ್ತಾರಲ್ಲ, ಅದರಲ್ಲಿ ಆ ಥರ ಒಂದು ಸುಂದರವಾಗಿರುತ್ತೆ ಆ ಬೊಕೆ. ಅಂದರೆ ಹೂವಿನ ಗುಚ್ಛ ಅಂತಾರಲ್ಲ, ಆ ರೀತಿಯಾಗಿ. ಸೊ ಈ ರೀತಿಯಾಗಿ ನಾವು ಇನ್ನೊಬ್ರು ತಪ್ಪು ಮಾಡಿದಾಗಲೂ ಅಥವಾ ನಾವು ತಪ್ಪು ಮಾಡಿದಾಗಲೂ, ನಾವು ಮಾಡಿದಾಗ ನಮ್ಮನ್ನ ಹೇಗೆ ಕ್ಷಮಿಸ್ಕೊಳ್ತೀವೋ, ಇನ್ನೊಬ್ರು ತಪ್ಪು ಮಾಡಿದಾಗ ನಮ್ಮವರೇ ಇದ್ದಾಗ ಅವ್ರನ್ನ ಕೂಡ ಕ್ಷಮಿಸ್ತಾ ಇರ್ತೀವಲ್ಲ, ಅವಾಗ ಏನಾಗುತ್ತೆ, ಯಾವುದೇ ರೀತಿ ಅಸೂಯೆ ನಮ್ಮ ಹತ್ರ ಸುಳಿಯೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಮತ್ತೆ ತಪ್ಪನ್ನು ತಪ್ಪಂತಾನೆ ಗುರುತಿಸೋದಷ್ಟೇ. ಸೊ ಈ ತಪ್ಪುಗಳಾಗೋದಕ್ಕೆ ಕಾರಣ ಏನು? ಒತ್ತಡದಿಂದ ತಪ್ಪುಗಳಾಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಕಾರಣವನ್ನು ಹುಡುಕ್ತಾ ಹೋದ್ರೆ ಅವಾಗೇನಾಗುತ್ತೆ ಅಂದ್ರೆ ಆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಓ, ನಾನು ತಪ್ಪು ಮಾಡಿದೆ ಅಂತ ಆ ವಿಷಾದ ಇದೆ ನೋಡಿ, ಅದು ಉದ್ವೇಗ ಜಾಸ್ತಿ ಆಗ್ಬಿಡುತ್ತೆ. ಮತ್ತದೇ ಆ ತಪ್ಪನ್ನು ಮತ್ತೆ ಮಾಡುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಗುರುಗಳು ಹೇಳ್ತಾರೆ, ತಪ್ಪು ಸುಮ್ಮನೆ ಗುರುತಿಸಿ ಸಾಕು, ಅದರಿಂದ ವಿಷಾದ ಪಡೋದು ಬೇಕಾಗಿಲ್ಲ, ಸುಮ್ಮನೆ ಗುರುತಿಸ್ಕೊಂಡ್ರೆ. ಸೊ ಅದಕ್ಕೆ ಗುರುಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದ್ಸರಿ ಈ ಥರ ಅಮೆರಿಕಾದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಕಾರ್ನಲ್ಲಿ ತುಂಬ ಹಿಮಪಾತ ಆಗ್ತಾ ಇರುವಂಥ ಸಮಯದಲ್ಲಿ ಎಲ್ಲೋ ಪ್ರವಚನ ಕೊಡಕ್ಕೆ ಹೋಗ್ಬೇಕಾಗಿತ್ತು. ಕೇಳಿಸ್ಕೊತಾ ಇದ್ದೀರಾ ಎಲ್ಲರೂ? ಅರಿಯಲ್ ವಿತ್ ಮೀ? ಹಾಂ, ಪ್ರವಚನ ಕೊಡಕ್ಕೆ ಹೋಗ್ಬೇಕಾಗಿತ್ತು. ಆವತ್ತು ಕಾರು ಓಡಿಸುವಂತಹ ಸರದಿ ಯಾರೋ ಒಬ್ರಿಗೆ ಬಂದಿರುತ್ತೆ ಆ ಸೇವೆ. ಓಕೆ, ಆತ ಕಾರು ಓಡಿಸುವಾಗಲೇ ಭಯ ಶುರುವಾಗ್ಬಿಟ್ಟಿದೆ ಅವನಿಗೆ. ಯಾಕೆಂದ್ರೆ ಹಿಮಪಾತ ಆಗ್ತಾ ಇದ್ರೆ ಸಡನ್ ಬ್ರೇಕ್ ಆಗಿದ್ರೆ ಕಾರು ಸ್ಕಿಡ್ ಆಗ್ಬಿಡುತ್ತೆ, ಹೋಗಿ ಗೋಡೆ ಹೊಡೆಯೋದು ಅಥವಾ ಇನ್ನೊಂದು ಪಕ್ಕದ ರೋಡ್ಗೆ ಹೋಗ್ಬಿಡೋದು, ಈ ಥರ ಆಗ್ತಾ ಇರತ್ತೆ. ಅದಕ್ಕೆ ಮೊದಲೇ ಕಾರು ಓಡಿಸೋವಾಗಲೇ ಹೇಳ್ಬಿಟ್ಟಂತೆ ಗುರುಗಳೇ, ತುಂಬ ಹಿಮಪಾತ ಆಗ್ತಾ ಇದೆ, ನಿಮ್ಮನ್ನು ಸರಿಯಾಗಿ ಆ ಜಾಗ ಮುಟ್ಸುವಂಥ ಜವಾಬ್ದಾರಿ ನನಗಿದೆ, ಸುರಕ್ಷಿತವಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ನಾನು, ಗಾಡಿ ಎಲ್ಲೂ ಜಾರಬಾರ್ದು ಅಂತ ಹೇಳ್ತಾನೆ ಜಾರಿಸ್ಬಿಡು. ಬ್ರೇಕ್ ಹಾಕಿದ ತಕ್ಷಣ ಅದು ನುಗ್ಗಿಬಿಡ್ತು, ಅದು ಜಾರಕ್ಕೆ ಶುರುವಾಗ್ಬಿಡು. ಸೊ ಹಿಂದ್ಗಡೆ ಇನ್ನೊಬ್ರು ಕಾರ್ ತಗೊಂಡ್ಬರ್ತಾ ಇದ್ರು, ಅವ್ರು ಸಡನ್ ಆಗಿ ಬ್ರೇಕ್ ಹಾಕಿ ಏನೋ ಅವರು ನಿಲ್ಸಿದ್ರು. ಈ ವ್ಯಕ್ತಿಯಲ್ಲಿ ತಲೆಯಲ್ಲಿ ಏನು ನೋಡ್ತಾ ಇತ್ತು, ಅಯ್ಯೋ ನಾನು ತಪ್ಪು ಮಾಡಿಬಿಟ್ರೆ ಅನ್ನೋ ಒತ್ತಡನೇ ಆ ವ್ಯಕ್ತಿ ಕೈಯಲ್ಲಿ ತಪ್ಪು ಮಾಡೋಂಗೆ ಮಾಡ್ತು. ಸೊ ತಪ್ಪು ಮಾಡಿದ್ರಲ್ಲ, ಆಮೇಲೆ ಗುರುಗಳು ಒಂದು ಏನೋ ಅವತ್ತಿನ ಒಂದು ಪ್ರವಚನ ಆದಮೇಲೆ ಮತ್ತೆ ಅದೇ ಕಾರಲ್ಲಿ ಹತ್ತು ಕೂತ್ಕೊಂಡ್ರಂತೆ. ಉಳಿದವ್ರು ಹೇಳಿದ್ರಂತೆ, ಅಯ್ಯೋ ಅದೇ ವ್ಯಕ್ತಿನ ಅಂತ. ಇಲ್ಲ, ಈಗ ಆ ವ್ಯಕ್ತಿ ಬದಲಾಗಿದ್ದಾನೆ, ಅದರಿಂದ ಆಚೆ ಬಂದಿದ್ದಾನೆ, ಏನಾಗೋ. ಯಾಕಂದ್ರೆ ಆ ವ್ಯಕ್ತಿ ಹೆಂಗಿದ್ರೆ ತಪ್ಪಾಗೋಯ್ತಲ್ಲ, ಅವ್ನು ರಿಲ್ಯಾಕ್ಸ್ ಆಗ್ಬಿಟ್ಟೆ. ಇವಾಗ ಮತ್ತೆ ಕೂತ್ಕೊಂಡು ತಿರ್ಗಾ ವಾಪಸ್ಸು ಅದೇ ಕಾರಲ್ಲಿ ಒಂಥರ ಹಿತ ಅನ್ಸತ್ತೆ ಆ ವ್ಯಕ್ತಿಗೆ. ಇವಾಗ ಮೊದಲು ಆ ಒತ್ತಡದಿಂದ ಓಡಿಸ್ತಾ ಇದ್ದ, ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟ. ಸೊ ಅದಕ್ಕೆ ತಪ್ಪಿನ ಜೊತೆ ನಾವು ಒಂದಾಗುವುದು ಬೇಡ. ಅವಾಗ ಏನಾಗುತ್ತೆ, ಕೊರಗಕ್ಕೆ ಶುರು ಮಾಡ್ಬಿಡ್ತೀವಿ. ಯಾವುದೋ ಒಂದು ತಪ್ಪು ಆಗೋಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಓ, ಇದು ಹಂಗಾಗೋಯ್ತು ಅಂತ ಅದ್ರ ಜೊತೆ ಒಂದಾಗೋದು ತಾದಾತ್ಮ್ಯ ಅಂತಾರೆ ಅದಕ್ಕೆ. ಅವಾಗ ಹೆಚ್ಚು ದುಃಖಿಗಳಾಗಿ ಕೊರಗಿ ದುಃಖ ಆಗೋಕ್ಕೆ ಶುರುವಾಗುತ್ತೆ. ಏನೋ ಒಂದು ತಪ್ಪು ಆಗೋಯ್ತಪ್ಪ, ತಪ್ಪು ಅನ್ನೋ ದೃಷ್ಟಿಯಿಂದ ನೋಡೋದು ಅಷ್ಟೇ, ಮುಗ್ಧವಾಗಿ ನೋಡಿ. ಅದನ್ನು ಆ ರೀತಿ ನೋಡಿದಾಗ ಒಳಗಡೆಯಿಂದ ಒಂದು ಖಾಲಿ ಮತ್ತು ಶೂನ್ಯ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಅರ್ಥ ಆಗ್ತಾ ಇದ್ದಿಲ್ಲ? ಇದು ಗುರುಗಳು ಹೇಳ್ತಾ ಇದ್ದಾರೆ. ತಪ್ಪನ್ನು ಸುಮ್ಮನೆ ತಪ್ಪಾಗಿ ನೋಡಿ ಅಷ್ಟೇ. ನಾನು ಮಾಡಿದೆ, ಅವ್ರು ಮಾಡಿದ್ರು ಅಂತ ಇನ್ನೊಬ್ಬರ ಜೊತೆ ಅದನ್ನ ತಳಕಾಕೋದು ಬೇಡ. ಯಾರು ಮಾಡಿದ್ರೆ ತಪ್ಪೇನೆ, ಅದು ಆಕ್ಸಿಡೆಂಟಲ್ ಆಗಿ ಆಗೋಗಿದೆ, ಯಾರು ಪ್ಲಾನ್ ಮಾಡೋದಿಲ್ಲ. ಅದಕ್ಕೆ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಒಂದು ಸೂತ್ರನೇ ಇದೆ, ಡೋಂಟ್ ಸಿ ಇಂಟೆನ್ಷನ್ಸ್ ಬಿಹೈಂಡ್ ಅದರ್ಸ್ ಮಿಸ್ಟೇಕ್ಸ್ ಅಂತ. ಇನ್ನೊಬ್ಬರ ತಪ್ಪುಗಳ ಹಿಂದೆ ಉದ್ದೇಶಗಳನ್ನು ಹುಡುಕೋದು ಬೇಡ. ಏನು ಹೇಳ್ತಾರೆ ಅದರಲ್ಲಿ? ನಾಳೆ ಬೆಳಗ್ಗೆ 10 ಗಂಟೆಗೆ ಏನೇನು ತಪ್ಪುಗಳು ಮಾಡ್ತೀರಾ ಒಂದು ಲಿಸ್ಟ್ ಮಾಡಿಪ್ಪ ಅಂತ ಕೇಳ್ತಾರೆ ಗುರುಗಳು. ಕಣ್ಣು ಮುಚ್ಕೊಂಡು ನಾಳೆ ಬೆಳಗ್ಗೆ 10 ಗಂಟೆಗೆ ಏನೇನು ತಪ್ಪುಗಳು ಮಾಡ್ತೀರಾ ಒಂದು ಲಿಸ್ಟ್ ಮಾಡಿ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಏನೇನು ತಪ್ಪುಗಳು ಮಾಡ್ತೀರಾ ಲಿಸ್ಟ್ ಮಾಡಿ. ನಾಳೆ ಸಾಯಂಕಾಲ 5 ಗಂಟೆಗೆ ಏನೇನು ತಪ್ಪುಗಳು ಮಾಡ್ತೀರಾ ಲಿಸ್ಟ್ ಮಾಡಿ. ಯಾರಿಗೆ ಗೊತ್ತಿರುತ್ತೆ? ಅವೆಲ್ಲ ಆಕ್ಸಿಡೆಂಟಲ್ ಆಗಿ ಆಗೋದು. ಯಾರು ಪ್ಲಾನ್ ಮಾಡಿ ಮಿಸ್ಟೇಕ್ ಮಾಡೋದಿಲ್ಲ. ಮಿಸ್ಟೇಕ್ಸ್ ಏನಿದ್ರು ಅದೆಷ್ಟಕ್ಕದು ಆಗೋದು, ಅದು ನಮಗೆ ಗೊತ್ತಿರಲ್ಲ. ಅದು ಅರ್ಥ ಆಗ್ತಾ ಇದೆಯಲ್ಲ? ಸೊ ತಪ್ಪಾದಾಗ ಇದು ತಪ್ಪು ಅಂತ ನಾವು ಮಾಡಿದ್ರು ಅಷ್ಟೇ, ಇನ್ನೊಬ್ರು ಮಾಡಿದ್ರು ಅಷ್ಟೇ. ಗುರುಗಳು ಏನು ಹೇಳ್ತಾರೆ, ಯಾರಾದರೂ ಚೆನ್ನಾಗಿ ಅಡುಗೆ ಮಾಡಿದಾಗ, ಓ ತುಂಬ ಅಡುಗೆ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಅಡುಗೆ ಮಾಡ್ತಾರೆ, ನಾನು ಯಾಕೆ ಆ ಥರ ಮಾಡ್ತಾ ಇಲ್ಲ ಅಂತ ಆಲೋಚನೆ ಮಾಡಬೇಡಿ. ಯಾರೋ ಒಬ್ರು ವಿಜ್ಞಾನಿ,
ನಾನು ಅವ್ರ ಥರ ಇಲ್ಲ ಅಂತ ಒದ್ದಾಡಬೇಡಿ. ಯಾರೊಬ್ರು ಒಳ್ಳೆ ಕಲಾಕಾರರಿದ್ದಾರೆ, ನಾನು ಅವ್ರ ಥರ ಇಲ್ಲ ಅಂತ. ಯಾರೋ ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ, ನಾನು ಅವ್ರ ಥರ ಹಾಡು ಹೇಳೋಕ್ಕಾಗ್ತಾ ಇಲ್ವೇ ಅಂತ ಒದ್ದಾಡಬೇಡಿ. ಯಾರೋ ಚೆನ್ನಾಗಿ ವೀಣೆ ನುಡಿಸ್ತಾರೆ, ನಾನು ಆ ಥರ ಆಗಲಿಲ್ಲ ಅಂತ. ಅಥವಾ ಕೊಳ್ಳಲು ನುಡಿಸ್ತಾರೆ, ನಾನು ಆ ಥರ ಇಲ್ವೇ ಅಂತ. ಎಲ್ಲ ನಾವೇ ಮಾಡೋಕ್ಕಾಗತ್ತೇನೋ ಪ್ರಪಂಚದಲ್ಲಿ? ಒಬ್ಬೊಬ್ರು ಒಂದೊಂದರಲ್ಲಿ ಮಾಸ್ಟರ್ ಆಗಿರ್ತಾರೆ ಸಾಧನೆ ಮಾಡಿ. ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ಗುರುಗಳು ಏನು ಹೇಳ್ತಾರಂದ್ರೆ, ಒಂದೇ ಒಂದನ್ನು ಸರಿಯಾಗಿ ಪರಿಪೂರ್ಣವಾಗಿ ಸಾಧನೆ ಮಾಡಿಬಿಡಿ. ಆತ್ಮನ ಜೊತೆ ಇರುವಂಥದ್ದು, ನಮ್ಮ ಜೊತೆ ನಾವಿರುವಂಥದ್ದು. ಅವಾಗ ಈ ಮಿಕ್ಕಿದ್ದೆಲ್ಲ ಜೀವನನೇ ಪರಿಪೂರ್ಣ ಆಗೋಗುತ್ತೆ. ಒಂದೇ ಒಂದು ಸರಿಯಾಗಿ ಮಾಡಿಬಿಟ್ರೆ ಸಾಕು. ಯಾವುದು? ನಮ್ಮ ಚೈತನ್ಯದ ಜೊತೆ ಇರುವಂಥದ್ದು. ಪ್ರೇಮದಲ್ಲಿ ಏನೋ ನಮ್ಮ ಆತ್ಮನ ಜೊತೆ ಪರಿಪೂರ್ಣತೆ ತಂದ್ಕೊಂಡ್ಬಿಟ್ರೆ, ಸೇವೆಯಲ್ಲಿ ಪರಿಪೂರ್ಣತೆ ತಂದ್ಕೊಂಡ್ಬಿಟ್ರೆ, ನಮ್ಮಲ್ಲಿ ಇರುವಂತ ಚೈತನ್ಯ ಜೊತೆ ಪರಿಪೂರ್ಣತೆ ಅಂದ್ರೆ ಅದ್ರ ಜೊತೆ ಧ್ಯಾನ ಮಾಡ್ತಾ 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 ಆ ಪರಿಪೂರ್ಣತೆ ನಮ್ಮಲ್ಲಿ ಆನಂದ ಉಂಟಾಗತ್ತಲ್ಲ, ಆ ಪರಿಪೂರ್ಣತೆ ಬಂದಾಗ ಮಿಕ್ಕಿದೆಲ್ಲ ನಡ್ಕೊಳ್ತಾ ಹೋಗುತ್ತೆ. ಆಶ್ರಮದಲ್ಲಿ ಎಷ್ಟೋ ಬಿಲ್ಡಿಂಗ್ಗಳು, ಗುರುಗಳು ಸಿವಿಲ್ ಇಂಜಿನಿಯರ್ ಅಲ್ಲ, ಎಷ್ಟೋ ಬಿಲ್ಡಿಂಗ್ಗಳು ಗುರುಗಳು ಪ್ಲಾನ್ ಕೊಡ್ತಾರೆ. ಗುರುಗಳು ಹಿಂಗೆ ಕನ್ಸನೆ ಮಾಡಿದ್ರೆ ಎಷ್ಟು ಜನ ಆರ್ಕಿಟೆಕ್ಚರ್ಗಳು ಬರ್ತಾರೆ, ಆರ್ಕಿಟೆಕ್ಟ್ಸ್ ಬರ್ತಾರೆ, ಎಷ್ಟು ಜನ ಇಂಜಿನಿಯರ್ಸ್ ಬರ್ತಾರೆ. ಎಷ್ಟೋ ಬಿಲ್ಡಿಂಗು ಈ ಥರ ಕಟ್ಟಬೇಕು ಅಂತ ಒಂದು ಪ್ಲಾನ್ ಈ ಥರ ಹೇಳ್ತಾರೆ ಗುರುಗಳು. ಈ ಥರ ಕಟ್ಟಿದ್ರೆ, ಹೀಗೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಓಕೆ, ಒಬ್ಬ ಅನುಭವಸ್ಥರಾದ ಸಿವಿಲ್ ಇಂಜಿನಿಯರ್ ಅವರು ಕೂಡ ಮಾರ್ಗದರ್ಶನ ಮಾಡ್ಬೋದು. ಅಡುಗೆ ಬಗ್ಗೆ ನಮಗೆ ಗೊತ್ತಿಲ್ಲದಿರ ಇದ್ರು ಸ್ವಲ್ಪ ಅದರಲ್ಲೂ ನೀವು ಯಾವ ಫೀಲ್ಡಲ್ಲಿ ಬೇಕಾದ್ರೂ ಅಡ್ವೈಸ್ ಕೊಡ್ಬೋದು ಫಸ್ಟ್. ಆದರೆ ನಮ್ಮೊಳಗೆ ನಾವು ಪೂರ್ಣತೆಯನ್ನು ಸಾಧಿಸಬೇಕು. ಒಬ್ಬ ಅಕೌಂಟೆಂಟ್ ಕೂಡ ಮಾರ್ಗದರ್ಶನ ಮಾಡ್ಬೋದು. ಸಾಮರ್ಥ್ಯಗಳೆಲ್ಲ ಸಹಜವಾಗಿ ಉಂಟಾಗತ್ತೆ, ಅದು ಹೇಳ್ತಾ ಇದ್ದಾರೆ ಗುರುಗಳು. ನಮ್ಮ ಜೊತೆ ನಾವಿರೋದು ಕಲ್ತ್ಕೊಂಡ್ಬಿಟ್ರೆ ಮಿಕ್ಕಿದ ಸಾಮರ್ಥ್ಯಗಳೆಲ್ಲ ಆ ಸಹಜತೆ ಅದೆಷ್ಟಕ್ಕದೇ ಬರಕ್ಕೆ ಶುರುವಾಗ್ಬಿಡುತ್ತೆ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ಒಂದು ತಪ್ಪನ್ನು ತಪ್ಪಾಗಿ ನೋಡಿ ಅಷ್ಟೇ. ನಿಮ್ಮದು ಅನ್ಕೊಂಡ್ರೆ ಅಪರಾಧಿ ಭಾವನೆ ಉಂಟಾಗತ್ತೆ, ಬೇರೆಯವ್ರದ್ದು ಅನ್ಕೊಂಡ್ರೆ ಕೋಪ ಬರುತ್ತೆ. ಯಾವಾಗ ಈ ಥರ ತಪ್ಪನ್ನು ತಪ್ಪಾಗಿ ನೋಡೋಕೆ ಶುರು ಮಾಡ್ತೀವೋ ಅವಾಗ ಅರ್ಥವಿಲ್ಲದ ವಿಷಯಗಳೆಲ್ಲ ಸ್ವಲ್ಪ ಇಲ್ಲ ಅಂದರೆ ಸಮರ್ಥಿಸ್ಕೊಳ್ಬೇಕು. ಅದು ಯಾಕಾಯ್ತು ಗೊತ್ತಾ, ಅದು ಯಾಕಾಯ್ತು, ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ಡಿಸ್ಕಷನ್ ಆಗುತ್ತೆ. ಅಥವಾ ಅವರಿಂದ ಆಯಿತು, ಇವರಿಂದ ಆಯಿತು, ಅವ್ರು ಹಾಗೆ ಮಾಡಿದ್ರು, ಅವ್ರನ್ನ ಇನ್ನೊಬ್ಬರನ್ನ ಎತ್ತಿ ತೋರಿಸೋಂಗಾಗತ್ತೆ. ಅವಾಗೇನಾಗುತ್ತೆ, ಯಾರಾದರೂ ನಮಗೆ ಏನಾದರೂ ಹೇಳಕ್ಕೆ ಬಂದಾಗ ಅವಾಗ ಸ್ವಲ್ಪ ಕೇಳಿಸ್ಕೊಳ್ಳುವಂಥ ಸಹನೆ ಕೂಡ ಬರುತ್ತೆ ನಮ್ಮಲ್ಲಿ. ಇವಾಗ ಒಂದು ತಪ್ಪಾಗ್ಬಿಟ್ರೆ ನಮ್ಮ ಸುತ್ತಲೂ ಇರೋರು ಅದನ್ನು ಎತ್ತಿ ತೋರ್ಸಕ್ಕೆ ಇಷ್ಟಪಡೋದಿಲ್ಲ, ಸೈಲೆಂಟಾಗಿ ಇದ್ಬಿಡ್ತಾರೆ ಅಲ್ವಾ? ನೋಡಿ, ಕೇಳಿಸ್ಕೊತಾ ಇದ್ದೀರಾ? ಅವರು ಸುಮ್ಮನೆ ಅದನ್ನು ಗುರುತಿಸಕ್ಕೂ ಇಷ್ಟಪಡಲ್ಲ. ಮರ್ಯಾದೆಯ ಸಲುವಾಗಿ ಓ ಏನ ತಪ್ಪು ಅಂತ ಹೇಳಿದ್ರೆ ಯಾರೇನು ಅನ್ಕೊಳ್ತಾರಪ್ಪ, ಏನು ಹೇಳೋದಿಲ್ಲ. ಆದರೆ ಸಪೋಸ್ ಯಾರನ್ನ ಒಬ್ರು ನೋಡ್ರಿ ನೀವು ಇಂಥ ತಪ್ಪು ಮಾಡಿದ್ದೀರಾ ಅಂದರೆ ಅದು ಕೇಳಿಸ್ಕೊಳ್ಳೋವಂಥ ಸಹನೆ ನಮಗೆ ಬರುತ್ತೆ. ಯಾವಾಗ ಅಂದರೆ ತಪ್ಪನ್ನು ತಪ್ಪಾಗಿ ಮಾತ್ರ ನೋಡಬೇಕು. ಅದು ನಾನು ಮಾಡಿದೆ, ಅವ್ರು ಮಾಡಿದೆ ಅಂತ ನೋಡಬಾರ್ದು ಆ ಥರ. ಮತ್ತೆ ಯಾರಾದರೂ ತಪ್ಪೆತ್ತಿ ತೋರಿಸ್ತಾರಲ್ಲ ನಮ್ಮ ತಪ್ಪನ್ನು, ಅವರಿಂದ ದುರುದ್ದೇಶ ನೋಡಬೇಡಿ. ನಮ್ಮನ್ನು ಸರಿ ಮಾಡೋದಕ್ಕೆ ಅವರೇನೋ ಹೇಳ್ತಾ ಇದ್ದಾರೆ, ಆ ಭಾವನೆಗಳನ್ನು ಗೌರವಿಸಿ. ಸಪೋಸ್ ಯಾರೋ ಮನೆ ಒಳಕ್ಕೆ ಬಂದರು, ಅವ್ರ ಮುಖದ ಮೇಲೆ ಬಾಗಿಲು ಹಾಕ್ಬಿಟ್ವಿ ಸಡನ್ ಆಗಿ, ಒಳಗಡೆ ಸೊಳ್ಳೆಗಳು ಬರ್ತಾ ಇದೆ ಅಂತ ನಾವು ಬಾಗಿಲು ಹಾಕಿರ್ತೀವಿ, ಅವ್ರನ್ನ ನೋಡಿರೋದಿಲ್ಲ. ಅವ್ರೇನು ಅನ್ಕೊಂತಾರೆ, ನೋಡಿ ನಾವು ಬಂದ ತಕ್ಷಣ ಮುಖದ ಮೇಲೆ ಬಾಗಿಲು ಹಾಕ್ಬಿಟ್ರು ಅಂತ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಅರ್ಥ ಮಾಡ್ಕೊಳ್ತಾರಲ್ಲ. ಸೊ ಅದಕ್ಕೆ ಅವ್ರು ನಮ್ಮ ಮುಖದ ಮೇಲೆ ಬಾಗಿಲು ಹಾಕ್ಬಿಟ್ರು ಅಂದ್ರೆ ನಾವು ಹೋಗಿ ಅವ್ರಿಗೆ ಸಮರ್ಥನೆ ಕೊಡೋದು ಬೇಡ. ಓ ಸೊಳ್ಳೆಗಳು ಬರ್ತಾ ಇತ್ತು ಅದಕ್ಕೆ ಬಾಗಿಲು ಹಾಕ್ಬಿಟ್ಟೆ, ತುಂಬಾ ನೋವಾಯ್ತು ನಿಮಗೆ, ಅದೆಲ್ಲ ಹೇಳೋದು ಬೇಡ. ಗುರುಗಳ ಒಂದೇ ಅಂತ ಹೇಳಿದ್ರು, ನಿಮ್ಗೆ ನೋವಾಯ್ತಾ, ದಯವಿಟ್ಟು ಕ್ಷಮಿಸಿ. ಕ್ಷಮಿಸಿ ಅಂತ ಒಂದು ಮಾತು ಹೇಳಿ ಸಾಕು, ಮುಗೀತು. ಕ್ಷಮೆ ಯಾಚನೆ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ, ಮತ್ತು ನಾವೇನು ಕಡಿಮೆನೂ ಆಗೋದಿಲ್ಲ. ಒಂದೇ ಒಂದು ಮಾತು, ನಮ್ಮ ಘನತೆ, ನಮ್ಮ ಪ್ರತಿಷ್ಠೆ ಏನು ಹೋಗೋದಿಲ್ಲ. ಅದು ಗುರುಗಳು ಹೇಳ್ತಾರೆ, ದಯವಿಟ್ಟು ಕ್ಷಮಿಸಿ ಅಂದ ತಕ್ಷಣ ಪಿತ್ತ ಪೂರ್ತಿ ಕಡಿಮೆ ಆಗುತ್ತೆ. ಇನ್ನೊಂದು 2-3 ಸರಿ ಸಾರಿ ಹೇಳ್ಬಿಟ್ರೆ ಅವ್ರ BP ಕೂಡ ಪೂರ್ತಿ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಗುರುಗಳು. ಅರ್ಥ ಆಗ್ತಾ ಇದಲ್ಲ? ಅಷ್ಟು ಹೇಳಿದ್ರೆ ಸಾಕು, ಇನ್ನೇನು ನಾವು ದೊಡ್ಡ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ,
ಸಮರ್ಥನೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಏನು ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಗುರು. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಅತಿ ಗಹನವಾದ ಬರೆದಿಟ್ಕೊಳ್ಬೇಕಾಗಿರೋ ನಿಯಮ ಏನು ಅಂದ್ರೆ, ತಪ್ಪುಗಳು ಯಾರಿಗೂ ಸೇರಿದ್ದಲ್ಲ, ನಮ್ಮದೂ ಅಲ್ಲ ನಿಮ್ಮದೂ ಅಲ್ಲ. ಇದನ್ನು ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಕೇಳಿಸ್ಕೊಂಡು ಅವಾಗ ಯಾವುದೇ ರೀತಿಯ ತಪ್ಪನ್ನು ಸರಿಪಡಿಸ್ಕೊಳ್ಬಹುದು. ಕೋಪ ಅಥವಾ ಅಪರಾಧಿ ಭಾವನೆ ನಮ್ಮಲ್ಲಿ ಬರೋದಿಲ್ಲ. ತಪ್ಪಾಗಿಲ್ಲ ಅಂತ ಹೇಳ್ತಾ ಇಲ್ಲ, ತಪ್ಪು ತಪ್ಪೇ, ಅದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ, ಆದ್ರೆ ಅದನ್ನು ಗುರುತಿಸ್ತಾ ಇದ್ದೀನಿ. ಎಲ್ಲಿವರೆಗೂ ತಪ್ಪು ಅಂತ ಗುರುತಿಸಿದ್ರೆ ಸಾಕು. ನಾನ್ ಮಾಡಿದೆ ಅವ್ರು ಮಾಡಿದೆ ಅಂತ ಹೇಳೋದು ಬೇಡ. ತಪ್ಪು ಅಂತ ಗುರುತಿಸಿದ್ರೆ ಸಾಕು. ಅವಾಗ ಅಲ್ಲಿಂದ ಸುಧಾರಿಸುವಂತ ಪ್ರಶ್ನೆ ಬರುತ್ತೆ. ಅದರ ಜೊತೆ ಒಂದಾಗುವುದು ಬೇಡ. ಇದು ಗುರುಗಳು. ಅದಕ್ಕೆ ಗುರುಗಳು ಹೇಳ್ತಾರೆ, ಇಲ್ಲಿ ತುಂಬಾ ದಿವಸ ನಾವು ಇರೋದೇನಿಲ್ಲಪ್ಪ ಈ ಭೂಮಿ ಮೇಲೆ. ಆಗೋಯ್ತು, ಕಣ್ಮುಚ್ಚಿ ಕಣ್ ತೆಗೆಯುವಷ್ಟೊತ್ತಿಗೆ 50-60 ವರ್ಷ ಆಗೋಯ್ತು. ಹಗುರವಾಗಿ ನಡ್ಕೊಂಡು ಹೋಗ್ತಾ ಇರಿ ಭೂಮಿ ಮೇಲೆ. ಒಂದು ಸೊ ಹಗುರವಾಗಿ ನಡ್ಕೊಂಡು ಹೋಗ್ತಾ ಇರಿ. ಎಲ್ಲ ನಡೀತಾ ಇದೆ. ಹೇಗೆ ಅಂದ್ರೆ ಒಂದು ಫ್ಯಾಕ್ಟ್ರಿಯಲ್ಲಿ ಬೆಲ್ಟ್ ಕನ್ವೇಯರ್ ಅಂತಿರುತ್ತೆ. ಬೆಲ್ಟ್ ಮೇಲೆ ನೀವು ನೋಡಿದಿರಾ, ಎಲ್ಲ ಪಾರ್ಟ್ಸ್ ಎಲ್ಲ ಹಿಂಗೆ ಹೋಗ್ತಾ ಇರುತ್ತೆ ಬೆಲ್ಟ್ ಮೇಲೆ, ಗಮನಿಸಿದಿರಾ? ಹಾಗೆ ನಾವು ಕೂಡ ಈ ಜೀವನ ಅನ್ನೋ ಪ್ರವಾಹದಲ್ಲಿ ಹಿಂಗೆ ಹೋಗ್ತಾ ಇದ್ದೀವಿ ನಾವೆಲ್ಲ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ತುಂಬಾ ಭಾರವಾಗಬೇಡಿ, ಹಗುರವಾಗಿರಿ, ಹಗುರವಾಗ್ತಾ ಚಲಿಸ್ತಾ ಇರಿ ಅಂತ. ಓಕೆನಾ? ಅಷ್ಟೇ ಇವತ್ತು. ಓಂ ನಮಃ ಶಿವಾಯ. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಜೈ ಗುರುದೇವ್.